ಬಾಗಲಕೋಟೆಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮಾಡಿದ್ರಂತೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮಾಡಿದಂತಹ ಅಡ್ಡೆಗಳ ಮೇಲೆ ಈಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮುಧೋಳ ನಗರದ ಬಸ್ ನಿಲ್ದಾಣದ ಬಳಿ ದಾಳಿಯಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಪಡಿತರ ಅಕ್ಕಿ ಅಂತ ಹೇಳಿ ಗೊತ್ತಾಗಿದೆ. ಬರೋಬ್ಬರಿ 114 ಚೀಲಗಳಲ್ಲಿ ಸುಮಾರು 55ರಿಂದ 60 ಕ್ವಿಂಟಾಲ್ ಅಕ್ಕಿಯನ್ನ ಸಂಗ್ರಹಿಸಿ ಇಡಲಾಗಿತ್ತು. ಖಚಿತ ಮಾಹಿತಿಯಿಂದ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತಹಶೀಲ್ದಾರ್ ಚಿಕ್ಕಪ್ಪ ನಾಯಕ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಬಾಗಲಕೋಟೆಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಇಡಲಾಗಿತ್ತು. ಅಧಿಕಾರಿಗಳು ಈಗ ರೇಡ್ ಮಾಡಿದ್ದಾರೆ. ಮುಧೋಳ ನಗರದ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ದಾಳಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ರಂತೆ ಪಡಿತರ ಅಕ್ಕಿ ಇವೆಲ್ಲವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. 114 ಚೀಲಗಳಲ್ಲಿ ಸುಮಾರು 55ರಿಂದ 60 ಕ್ವಿಂಟಾಲ್ ಅಕ್ಕಿ. ಖಚಿತ ಮಾಹಿತಿಯಿಂದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೊಟ್ಟಿರ್ತಾರೆ ಮಾಹಿತಿ ಯಾರಾದ್ರೂ ಅಕ್ಕಪಕ್ಕದವರು. ತಹಶೀಲ್ದಾರ್ ಚಿಕ್ಕಪ್ಪ ನಾಯಕ್ ನೇತೃತ್ವದಲ್ಲಿ ನಡೆದಿರುವಂತಹ ರೇಡ್. ಪಡಿತರ ಅಕ್ಕಿ ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಜನರು ಅಲಿದಾಟ ನಡೆಸಿದ್ರೆ, ನ್ಯಾಯ ಬೆಲೆ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡ್ರೆ ಅಯ್ಯೋ ಅಕ್ಕಿ ಖಾಲಿ ಆಯ್ತು ಅಂತ ಹೇಳಿ ಕಳಿಸಿಬಿಡ್ತಾರೆ. ಇಲ್ಲಿ ನೋಡಿದ್ರೆ ಇವರು ಅಕ್ರಮವಾಗಿ ಪಾಪ ಪಡಿತರ ಅಕ್ಕಿಗಳನ್ನ ಸಂಗ್ರಹ ಮಾಡ್ತಾರೆ. ಅದನ್ನು ಹೋಗಿ 1 to 2 ಮಾರ್ಕೊಳ್ಬೇಕಲ್ಲ, ಅಥವಾ ಬೇರೆ ಬೇರೆ ಕಡೆ ಸಾಗಾಟ ಮಾಡಬೇಕಲ್ಲ. ನೋಡಿ, ದೃಶ್ಯಾವಳಿ ಗಮನಿಸ್ತಾ ಇದ್ವಿ. ಮೂಟೆ ಗಟ್ಟಲೆ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಯಾರು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ ಜನಗಳಿಗೆ. ಪಡಿತರ ಅಕ್ಕಿಗಳನ್ನ ಸಂಗ್ರಹಿಸಿಡ್ತಿದ್ದಾರೆ, ಗೋಡೌನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು. ಅದನ್ನ 1 to 2 ಮಾರಾಟ ಮಾಡ್ತಾರೆ. ಇದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಗೊತ್ತಾ? ಈ ಗ್ರಾಮೀಣ ಭಾಗದಲ್ಲಿ ಪಾಪ ಸರಿಯಾಗಿ ಅಕ್ಕಿ ಸಿಗ್ತಾ ಇಲ್ಲ, ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಿರ್ತಾರೆ. ಅಕ್ಕಿ ಸಿಗುತ್ತಲ್ಲ ಬಿಡು ಅಂತ ಹೇಳಿ. ಆದ್ರೆ ಇಂಥವ್ರಿದಾರಲ್ಲ, ಅಕ್ಕಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಅದನ್ನ 1 to 2 ರೇಟ್ ಮಾರ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರುಗೇಶ್ ಹಳ್ಳಿ, ಈಗ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮಾಡಿದಾರಲ್ಲ, ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಕೆಲಸ ಮಾಡ್ತಿದ್ದಾರೆ ಇವರು? ಯಾರು ಇವ್ರಿಗೆ ಮಾಹಿತಿ ಕೊಟ್ಟರು ಪೊಲೀಸರಿಗೆ? ಸೊ ಎಷ್ಟು ಗಂಟೆಗೆ ಒಂದು ರೇಡ್ ಆಯ್ತು ಅಂತ ಹೇಳಿ? ದೀಪಾ, ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತ ಈಗಾಗಲೇ ಅಕ್ರಮ ದಂಧೆಕೋರರ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಅಕ್ರಮ ಪಡಿತರ ಸಂಗ್ರಹಿಸಿದಂತ ಕೇಂದ್ರದ ಮೇಲೆ ಈಗಾಗಲೇ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಧೋಳ ನಗರದ ಬಸ್ ನಿಲ್ದಾಣವಾಗಿ ಅಕ್ರಮವಾಗಿ ಒಂದು ಸಂಗ್ರಹಿಸಿದ ಪಡಿತರ ಧಾನ್ಯಕ್ಕೆ ಈಗಾಗಲೇ ಆಹಾರ ಇಲಾಖೆಯವರು ಒಂದು ದಾಳಿಯನ್ನ ಮಾಡಿದ್ದಾರೆ. 114 ಚೀಲ ಇರ್ತಕ್ಕಂತ ಒಂದು 50ರಿಂದ 60 ಕ್ವಿಂಟಲ್ ಅಕ್ಕಿಯನ್ನ ಈಗಾಗಲೇ ಒಂದು ಸಂಗ್ರಹ ಮಾಡಿಡಲಾಗಿದೆ ಅಂತ ಹೇಳ್ಬೋದು. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ತಹಶೀಲ್ದಾರ್ ಆಗಿರ್ತಕ್ಕಂಥ ಚಿಕ್ಕಪ್ಪ ನಾಯಕ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಆಹಾರ ಶಿರಸ್ತರಾಗಿರ್ಬೋದು ಡಿ.ಬಿ. ದೇಶಪಾಂಡೆ ಮತ್ತು ಕಂದಾಯ ನಿರೀಕ್ಷಕ ಪ್ರಕಾಶ್ ಕುಂದುರ್ಗಿ ಇತರ ಸಾಕಷ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ಪ್ರತಿನಿತ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಏನು ಸರ್ಕಾರ ಏನೋ ಒಂದು ಬಡವರಿಗೆ ಅನುಕೂಲ ಆಗಲು ನಿಟ್ಟಿನಲ್ಲಿ ಈಗಾಗಲೇ ಒಂದು ಉಚಿತವಾಗಿ ಅಕ್ಕಿಯನ್ನ ನೀಡಲಾಗ್ತಾ ಇದೆ. ಆ ಅಕ್ಕಿಯನ್ನ ಇವರು ಈ ರೀತಿಯಾಗಿ ಒಂದು ದಂಧೆಕೋರರು ಈ ರೀತಿಯಾಗಿ ಅಕ್ಕಿಯನ್ನ ಸಂಗ್ರಹಿಸಿಟ್ಟು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುವಂತ ಜಾಲಗಳು ಈಗಾಗಲೇ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಇವರನ್ನ ನ್ಯಾಯ ಬಂಧನಕ್ಕೆ ವಹಿಸಲಾಗಿದೆ ಅಂತ ಹೇಳ್ಬೋದು. ದೀಪಾ, ಮುರುಗೇಶ್ ಹಳ್ಳಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಆಗಮಿಸಿದ್ದಾರೆ ಆ ಒಂದು ಜಾಗಕ್ಕೆ. ಹಾಗೆ ಅಧಿಕಾರಿಗಳು ಕೂಡ ಆಗಮಿಸಿರುವಂಥದ್ದು ಪರಿಶೀಲನೆ ಮಾಡ್ತಿದ್ದಾರೆ. ಯಾವಾಗಿನಿಂದ ಈ ಒಂದು ರೀತಿಯಾದಂತಹ ಪಡಿತರ ಅಕ್ಕಿಗಳನ್ನ ಸಂಗ್ರಹಿಸಿ ಇಟ್ಟಿದ್ರು ಅನ್ನೋದು ಈಗ ಕೆಲವೊಂದಿಷ್ಟು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮಾಹಿತಿಗಳು ತಿಳಿದು ಬರಬೇಕಾಗಿದೆ. ಎಲ್ಲೆಲ್ಲಿಗೆ ಈ ಒಂದು ಪಡಿತರ ಅಕ್ಕಿಗಳನ್ನ ಸಂಗ್ರಹಿಸಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ.